ನಮಸ್ಕಾರ ವೀಕ್ಷಕರೇ. ಸದ್ಯ ಭಾರತದಾದ್ಯಂತ ಟ್ರೆಂಡಿಂಗ್ ನಲ್ಲಿರೋ ಜ್ಯೋತಿಷ್ಯ ಶಾಸ್ತ್ರಜ್ಞೆ ಅಂದ್ರೆ ಅದು ಆಸ್ಟ್ರೋ ಶರ್ಮಿಷ್ಠಾ. ಈಗಾಗಲೇ ಶರ್ಮಿಷ್ಠಾರ ಸಾಕಷ್ಟು ಭವಿಷ್ಯಗಳು ನಿಜವಾಗಿದೆ. ಅದರಲ್ಲೂ ಈ ವರ್ಷ ಅವರು ನುಡಿದ ಎಲ್ಲಾ ರಾಜಕೀಯ ಭವಿಷ್ಯಗಳು ನಿಜವಾಗಿದೆ. ಈ ಹೊತ್ತಲ್ಲಿ ಪಶ್ಚಿಮ ಬಂಗಾಳದ ಕುರಿತಂತೆ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಬಂಗಾಳದಲ್ಲಿ ದೀದಿ ಅಧಿಕಾರ ಮುಕ್ತಾಯಕ್ಕೆ ಕೌಂಟ್ ಡೌನ್ ಆಗೋದರ ಜೊತೆಗೆ ಬಂಗಾಳಕ್ಕೆ ದೊಡ್ಡದೊಂದು ಗಂಡಾಂತರ ಕಾದಿದೆ ಅಂತ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಅಂದಹಾಗೆ ಆ ಗಂಡಾಂತರ ಯಾರಿಂದ ಉಂಟಾಗುತ್ತೆ, ಹೇಗೆ ಆಗುತ್ತೆ, ಇದನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ಕೆಲ ದಿನಗಳ ಹಿಂದೆ ಯುದ್ಧದ ಕುರಿತಂತೆ ಅವರು ಹೇಳಿದ್ದ ಭವಿಷ್ಯ ಕೂಡ ಈಗ ನಿಜವಾಗ್ತಾ ಇದೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೀತಾ ಇರೋ ಭೀಕರ ಯುದ್ಧ ಶರ್ಮಿಷ್ಠಾರ ಮಾತುಗಳನ್ನ ಮತ್ತೆ ಮತ್ತೆ ನೆನಪಿಸ್ತಾ ಇದೆ. ಹಾಗಿದ್ರೆ ಬಂಗಾಳದ ಬಗ್ಗೆ ಶರ್ಮಿಷ್ಠಾ ಹೇಳಿರೋದೇನು, ಇಸ್ರೇಲ್ ಇರಾನ್ ಕತೆ ಏನಾಗಿದೆ, ಮಣಿಪುರ ವಿಚಾರದಲ್ಲಿ ಶರ್ಮಿಷ್ಠಾ ಪ್ರಿಡಿಕ್ಷನ್ ಏನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಜ್ಯೋತಿಷ್ಯ ಶಾಸ್ತ್ರ ಅಥವಾ ಭವಿಷ್ಯ ಅನ್ನೋದಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಅಂದಹಾಗೆ ಇದರಲ್ಲಿ ಯಾವ ಮ್ಯಾಜಿಕ್ ಇರೋದಿಲ್ಲ. ಗ್ರಹಗಳ ಚಲನೆ ಹಾಗೂ ಇನ್ನಿತರೆ ಅದಕ್ಕೆ ಸಂಬಂಧಿತ ವಿಚಾರಗಳನ್ನ ಆಧಾರವಾಗಿ ಇಟ್ಕೊಂಡು ಭವಿಷ್ಯವನ್ನ ಹೇಳಲಾಗುತ್ತೆ. ಆದ್ರೆ ಈಗ ಹಾದಿಗೊಬ್ರು ಬೀದಿಗೊಬ್ರು ಕಾವಿ ಹಾಕಿಕೊಂಡು ಜ್ಯೋತಿಷ್ಯ ಹೇಳೋದಕ್ಕೆ ಶುರು ಮಾಡಿರೋದ್ರಿಂದ ಇಡೀ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಜನರ ನಂಬಿಕೆ ಕಮ್ಮಿಯಾಗಿದೆ. ಅದರಲ್ಲೂ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅಂತ ಗೊತ್ತಿಲ್ಲದ ಮುಗ್ಧರು ವಂಚನೆಗೊಳಗಾಗುವುದು ಇನ್ನಷ್ಟು ಹಿನ್ನಡೆ ತರ್ತಾ ಇದೆ. ಆದ್ರೆ ಈ ಹೊತ್ತಲ್ಲಿ ಶರ್ಮಿಷ್ಠಾರ ಒಂದೊಂದು ನುಡಿಯೂ ಕೂಡ ನಿಜವಾಗ್ತಾ ಇರೋದು ಅಚ್ಚರಿ ತರುವುದರ ಜೊತೆಗೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಲೋಕಸಭಾ ಎಲೆಕ್ಷನ್ ಹೊತ್ತಿನಿಂದಲೂ ಶರ್ಮಿಷ್ಠಾ ಪಶ್ಚಿಮ ಬಂಗಾಳದ ಬಗ್ಗೆ ಪ್ರಿಡಿಕ್ಟ್ ಮಾಡಿದ್ದೆಲ್ಲ ನಿಜವಾಗಿದೆ. ಈಗ ಮತ್ತದೇ ಬಂಗಾಳ ಹಾಗೂ ಮತ್ತದೇ ದೀದಿಯ ನಿರ್ಗಮನದ ಬಗ್ಗೆ ಹೇಳ್ತಾ ಇದ್ದಾರೆ. ಸಿಎಂ ಆಗಿ ಮಮತಾ ಬ್ಯಾನರ್ಜಿಗೆ ಇದು ಕೊನೆಯ ದುರ್ಗಾ ಪೂಜೆ ಅನ್ನೋದನ್ನ ಶರ್ಮಿಷ್ಠಾ ಕೆಲ ತಿಂಗಳ ಹಿಂದೆ ಹೇಳಿದ್ರು. ಈಗ ಮತ್ತೊಮ್ಮೆ ಅದನ್ನೇ ಹೇಳೋದರ ಜೊತೆಗೆ 2025 ಒಳಗೆ ಮಮತಾ ಬ್ಯಾನರ್ಜಿ ನಿರ್ಗಮನ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮಮತಾ ಬ್ಯಾನರ್ಜಿ ನಿರ್ಗಮನ ಸಹಜವಾಗಿರೋದಿಲ್ಲ. ಇಡೀ ಬಂಗಾಳದಲ್ಲಿ ದಂಗೆ ಎಬ್ಬಿಸಿ ದೊಡ್ಡ ಅನಾಹುತವನ್ನ ಸೃಷ್ಟಿ ಮಾಡಿ ನಂತರದಲ್ಲಿ ನಿರ್ಗಮನ ಆಗ್ತಾರೆ ಅನ್ನೋ ಸ್ಫೋಟಕ ವಿಚಾರವನ್ನ ಶರ್ಮಿಷ್ಠಾ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅಂದಹಾಗೆ ಇದನ್ನೆಲ್ಲ ಮಾಡೋದು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂಗಾಳಕ್ಕೆ ಬಂದಿರೋ ಜನರು ಅಂತ ಹೇಳ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ತಮ್ಮ ಕೈಗೆ ಅಧಿಕಾರ ಸಿಕ್ಕಿದ ಮೊದಲ ದಿನದಿಂದಲೂ ರಾಜ್ಯದೊಳಗೆ ಅಕ್ರಮವಾಗಿ ಬಾಂಗ್ಲಾ ಜನರನ್ನ ತುಂಬಿಸಿದ್ದಾರೆ. ಕೆಲ ತಿಂಗಳ ಹಿಂದೆ ನಾನು ಬಾಂಗ್ಲಾ ಪ್ರಜೆಗಳನ್ನ ಒಳಗೆ ಬಿಡ್ತೀನಿ ಏನಿವಾಗ ಅನ್ನೋ ಮೂಲಕ ಭಾರತದ ಭದ್ರತೆ ಹಾಗೂ ಅಂಬೇಡ್ಕರ್ ಸಂವಿಧಾನಕ್ಕೆ ಸವಾಲು ಹಾಕಿದ್ರು. ಈಗ ಅವರಿಂದಲೇ ಗಂಡಾಂತರ ಕಾದಿದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಮಮತಾ ಬ್ಯಾನರ್ಜಿ ಅಕ್ರಮವಾಗಿ ವಲಸಿಗರನ್ನ ಒಳಗೆ ಬಿಟ್ಕೊಂಡಿದ್ದು ವೋಟ್ಗಾಗಿ ಅನ್ನೋದನ್ನ ಎಲ್ಲರೂ ಅಂದಾಜಿಸಿದ್ರು. ಆದ್ರೆ ಈಗ ರಾಜ್ಯದ ನೆಮ್ಮದಿ ಅವರಿಂದಲೇ ಹಾಳಾಗುತ್ತೆ ಅನ್ನೋವಾಗ ಮಮತಾ ಅಸಲಿ ಉದ್ದೇಶ ಎಲ್ಲರ ಭಯಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ವೈದ್ಯ ಅತ್ಯಾಚಾರ ಹಾಗೂ ಮರ್ಡರ್ ಕೇಸ್ ಬಳಿಕ ಮಮತಾ ಬ್ಯಾನರ್ಜಿ ಕಂಡ್ರೆ ಬಂಗಾಳದ ಪ್ರಜೆಗಳಿಗೆ ಆಗ್ತಾ ಇಲ್ಲ. ಈ ಬಾರಿ ಖಂಡಿತ ಮಮತಾ ಕೈಗೆ ಅಧಿಕಾರವನ್ನ ಕೊಡಬಾರದು ಅನ್ನೋ ಕೂಗು ದಟ್ಟವಾಗಿ ಕೇಳಿ ಬರ್ತಾ ಇದೆ. ಎಲೆಕ್ಷನ್ ನಲ್ಲಿ ಪಕ್ಕಾ ಈ ಬಾರಿ ಸೋಲು ಅನ್ನೋದು ಗಮನಕ್ಕೆ ಬಂದಿದೆ. ಅಷ್ಟು ಈಸಿಯಾಗಿ ಅಧಿಕಾರ ಬಿಟ್ಟುಕೊಟ್ರೆ ಇಷ್ಟು ವರ್ಷಗಳ ರಾಜಕೀಯಕ್ಕೆ ಮುಖಭಂಗ ಆದಂತಾಗುತ್ತೆ. ಮೊದಲಿಗೆ ದಂಗೆ ಎಬ್ಬಿಸಿ ಬಾಂಗ್ಲಾ ಪ್ರಜೆಗಳಿಂದ ಮೂಲ ನಿವಾಸಿಗಳಿಗೆ ಒಂದಷ್ಟು ಸಮಸ್ಯೆಯನ್ನ ಮಾಡಿ ಕೊನೆಗೆ ದೀದಿಯಿಂದ ಮಾತ್ರ ಬಂಗಾಳದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ ಅಂತ ಹೊರಗಿನ ಪ್ರಪಂಚಕ್ಕೆ ತಿಳಿಸೋ ಹಾಗೆ ಮಾಡಿ ಅತಂತ್ರ ಮಾಡೋ ಹುನ್ನಾರ ನಡೆದಿದೆಯಾ ಅನ್ನೋ ಟಾಕ್ ಕೂಡ ಶುರುವಾಗಿದೆ. ಇನ್ನು ಈ ಪ್ರೆಡಿಕ್ಷನ್ ಮಾಡೋದರ ಜೊತೆಗೆ ಶರ್ಮಿಷ್ಠಾ ಇನ್ನೂ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಈ ಬಗ್ಗೆ ಗಮನ ಹರಿಸಿ ಬಂಗಾಳದಲ್ಲಿ ಅಲರ್ಟ್ ಆಗೋದು ಒಳ್ಳೆಯದು, ಇಲ್ಲಾಂದ್ರೆ ಪರಿಸ್ಥಿತಿ ಕೈಮೀರಿ ಹೋಗಲಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಬಾಂಗ್ಲಾದೇಶದಿಂದ ನುಸುಳಿ ಬಂದಿರೋ ಜನರನ್ನ ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಈ ಬಾರಿ ದುರ್ಗಾ ಪೂಜೆ ಹೇಗೆ ನಡೀತಾ ಇದೆ ಅಂತ ತಿಳಿಸಿ ಅಂತ ಜನರನ್ನ ಕೇಳ್ತಾ ಇದ್ದಾರೆ. ಕೆಲ ಮಾಹಿತಿಗಳ ಪ್ರಕಾರ ಪಕ್ಕದ ಬಾಂಗ್ಲಾದಲ್ಲಿ ಆಗಿರೋ ಘಟನೆಗಳ ಬಿಸಿ ಬಂಗಾಳಕ್ಕೂ ತಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಬಾಂಗ್ಲಾದಲ್ಲಿ ಹಿಂದೂಗಳು ದುರ್ಗಾ ಪೂಜೆ ಮಾಡದಂತೆ ಮತಾಂಧರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಂಗಾಳದಲ್ಲೂ ಬಾಂಗ್ಲಾ ಮತಾಂಧರ ಸಂಖ್ಯೆ ಹೆಚ್ಚಿದೆ. ಅವರಿಗೆ ಬೆಂಬಲ ನೀಡೋ ಸರ್ಕಾರವೂ ಇರೋದ್ರಿಂದ ದುರ್ಗಾ ಪೂಜೆ ವೇಳೆ ಏನಾದ್ರೂ ಅನಾಹುತ ಆಗಲಿದೆಯಾ ಅಂತ ಎಲ್ಲರೂ ಆತಂಕ ಪಡೋ ಪರಿಸ್ಥಿತಿ ಉಂಟಾಗಿದೆ. ಇನ್ನೊಂದೆಡೆ ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ವಿಚಾರದಲ್ಲೂ ಶರ್ಮಿಷ್ಠಾ ಭವಿಷ್ಯ ನಿಜವಾಗ್ತಾ ಇದೆ. ಸೆಪ್ಟೆಂಬರ್ 28ರಂದು ಈ ಕುರಿತಂತೆ ಪೋಸ್ಟ್ ಹಾಕಿಕೊಂಡಿದ್ದ ಶರ್ಮಿಷ್ಠಾ ಇರಾನ್ಗೆ ಇಸ್ರೇಲ್ ಎದುರಿಸೋ ಶಕ್ತಿ ಇಲ್ಲ, ಆದ್ರೆ ಅಕ್ಟೋಬರ್ನಲ್ಲಿ ಇಸ್ರೇಲ್ ಮೇಲೆ ಮುಗಿ ಬೀಳೋ ಯತ್ನಕ್ಕೆ ಇರಾನ್ ಕೈ ಹಾಕಲಿದೆ. ಅಕ್ಟೋಬರ್ 10ರ ಹೊತ್ತಿಗೆ ಈ ಯುದ್ಧ ತಾರಕಕ್ಕೆ ಹೋಗಲಿದೆ. ಇರಾನ್ಗೆ ತಾನು ನಂಬಿಕೊಂಡ ದೇಶಗಳೇ ಕೈಕೊಡಲಿವೆ. ಇರಾನ್ ಜೊತೆ ವ್ಯವಹಾರ ನಡೆಸ್ತಾ ಸ್ನೇಹಿತ ರಾಷ್ಟ್ರಗಳು ಅಂತ ಗುರುತಿಸಿಕೊಂಡಿದ್ದವರು ಯಾರು ಈ ಬಾರಿ ಸಹಾಯಕ್ಕೆ ಬರೋದಿಲ್ಲ. ಈ ಬಾರಿ ಇರಾನ್ ಯಾವ ರೀತಿ ಬೀಳದಿದೆ ಅಂದ್ರೆ ಈ ಪೆಟ್ಟನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ, ಹಾಗೆ ಪಲ್ಟಿ ಹೊಡೆಯಲಿದೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ.
ಈ ಪೈಕಿ ಈಗ ಅಕ್ಟೋಬರ್ ಆರಂಭದಲ್ಲೇ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಿದ್ದು ಪರಿಸ್ಥಿತಿ ತಾರಕಕ್ಕೆ ಹೋಗಿದೆ. ಈಗ ಎಲ್ಲರೂ 10ನೇ ತಾರೀಕಿನ ಮೇಲೆ ಚಿತ್ತ ನೆಟ್ಟಿದ್ದಾರೆ. ಇನ್ನು ಸೆಪ್ಟೆಂಬರ್ 4ರಂದು ಶರ್ಮಿಷ್ಠಾ ಮಾಡಿದ್ದ ಟ್ವೀಟ್ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪ್ರಸ್ತುತ ಮಂಗಳ ಗ್ರಹ ಮಿಥುನ ರಾಶಿಯನ್ನ ಪ್ರವೇಶಿಸಿದ್ದು ಕನ್ಯಾ ರಾಶಿಯಲ್ಲಿ ಶುಕ್ರ ದುರ್ಬಲ ಆಗಿದ್ದಾನೆ. ಇದು ಸೈಬರ್ ಅಟ್ಯಾಕ್ಗಳ ಮುನ್ಸೂಚನೆಯನ್ನ ಕೊಡ್ತಾ ಇದೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಿರ್ತಾರೆ. ಅದಾದ 15 ದಿನಗಳ ಆಸುಪಾಸಲ್ಲಿ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಉಗ್ರರ ಮಾರಣ ಹೋಮ ಆಗುತ್ತೆ. ಅದಕ್ಕೆ ಕಾರಣ ಇಸ್ರೇಲ್ ನಡೆಸಿದ ಸೈಬರ್ ಅಟ್ಯಾಕ್. ಯಾರು ಊಹಿಸದ ರೀತಿಯಲ್ಲಿ ಪೇಜರ್ಗಳನ್ನ ಸ್ಫೋಟಿಸುವ ಮೂಲಕ ಹೆಜ್ಬುಲ್ಲಾ ಉಗ್ರರಿಗೆ ಇಸ್ರೇಲ್ ಶಾಕ್ ಕೊಟ್ಟಿತ್ತು. ಇದು ಕೇವಲ ಪೇಜರ್ಗಳಿಗೆ ಮಾತ್ರ ಸೀಮಿತವಾಗಿರದೆ ವಾಕಿಟಾಕಿ ಹಾಗೂ ಮೊಬೈಲ್ ಫೋನ್ಗಳು ಕೂಡ ಬ್ಲಾಸ್ಟ್ ಆಗಿದ್ವು. ಪ್ರಪಂಚದ ಇತಿಹಾಸದಲ್ಲೇ ಪೇಜರ್ಗಳ ಬ್ಲಾಸ್ಟ್ ಅನ್ನ ಅತಿದೊಡ್ಡ ಸೈಬರ್ ಅಟ್ಯಾಕ್ ಅಂತ ಕರೀತಾ ಇದ್ದಾರೆ. ಟೈಮ್ ಫಾರ್ ಡಿಜಿಟಲ್ ವಾರ್ ಅನ್ನೋದನ್ನ 15 ದಿನಗಳ ಮುಂಚೆಯೇ ಶರ್ಮಿಷ್ಠಾ ಪ್ರಿಡಿಕ್ಟ್ ಮಾಡಿದ್ದು ಈಗ ಎಲ್ಲಾ ಕಡೆ ಫುಲ್ ವೈರಲ್ ಆಗ್ತಾ ಇದೆ. ಇನ್ನು ಪೇಜರ್ ಅಟ್ಯಾಕ್ ಬಳಿಕ ತಮ್ಮ ಪೋಸ್ಟ್ ಅನ್ನ ರೀಶೇರ್ ಮಾಡಿದ್ದ ಶರ್ಮಿಷ್ಠಾ ಇನ್ನೊಂದು ಸ್ಫೋಟಕ ವಿಚಾರವನ್ನು ಬಿಚ್ಚಿಡ್ತಾರೆ. ಇರಾನ್ ಒಂದು ಲೆವೆಲ್ಗೆ ನಾಶವಾಗಲಿದೆ. ಅದರ ಜೊತೆಗೆ ಭಾರತದ ಜಮ್ಮು ಕಾಶ್ಮೀರದ ಮೇಲೂ ಒಂದು ಕಣ್ಣನ್ನ ಇರಿಸಬೇಕು. ಜಮ್ಮು ಕಾಶ್ಮೀರದಲ್ಲಿ ಸದ್ಯದಲ್ಲೇ ಸರ್ಪ್ರೈಸ್ ಅಟ್ಯಾಕ್ಗಳು ಆಗೋ ಸಾಧ್ಯತೆ ಇದೆ ಅಂತ ಬರೆದುಕೊಂಡಿರ್ತಾರೆ. ಸೆಪ್ಟೆಂಬರ್ 19ರಂದು ಈ ಪೋಸ್ಟ್ ಮಾಡಲಾಗಿದೆ. ಸದ್ಯದ ಬೆಳವಣಿಗೆ ನೋಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಅವಘಡ ಸಂಭವಿಸೋ ಎಲ್ಲಾ ಸಾಧ್ಯತೆ ಇರೋ ಲಕ್ಷಣಗಳು ಕಾಣಿಸ್ತಾ ಇವೆ. ಒಂದು ಕಡೆ ಅಲ್ಲಿನ ಜನರ ಅಭಿಪ್ರಾಯಗಳು ಭಾರತ ಹಾಗೂ ಹಿಂದೂಗಳಿಗೆ ಆತಂಕವನ್ನ ಹುಟ್ಟಿಸೋ ಹಾಗಿದೆ. ಅಲ್ಲದೆ ಅಲ್ಲಿ ಎಲೆಕ್ಷನ್ ಕೂಡ ನಡೀತಾ ಇದ್ದು ವೋಟ್ ಜಿಹಾದ್ ಆಗೋದು ಗ್ಯಾರಂಟಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಈ ಹೊತ್ತಲ್ಲಿ ಶರ್ಮಿಷ್ಠಾ ಬೇರೆ ಅಟ್ಯಾಕ್ಗಳ ಬಗ್ಗೆ ಮುನ್ಸೂಚನೆ ಕೊಡ್ತಾ ಇದ್ದು ದೊಡ್ಡದೇನೋ ಅವಘಡ ಆಗಲಿದೆಯಾ ಅನ್ನೋ ಆತಂಕ ಎಲ್ಲರನ್ನೂ ಕಾಡ್ತಾ ಇದೆ. ಇನ್ನು ಇದೆಲ್ಲದಕ್ಕಿಂತ ಹೆಚ್ಚು ಆತಂಕ ಹುಟ್ಟಿಸ್ತಾ ಇರೋದು ಸೆಪ್ಟೆಂಬರ್ 12ರಂದು ಶರ್ಮಿಷ್ಠಾ ಮಾಡಿರೋ ಪ್ರೆಡಿಕ್ಷನ್. ಬಹಳ ವಿವಾದಕ್ಕೆ ಕಾರಣವಾಗಿದ್ದ ಮಣಿಪುರದ ಬಗ್ಗೆ ಶರ್ಮಿಷ್ಠಾ ಭವಿಷ್ಯವನ್ನ ನುಡಿದಿದ್ದಾರೆ. ಈ ತಿಂಗಳು ಅಂದ್ರೆ ಅಕ್ಟೋಬರ್ನಲ್ಲಿ ಇಂಡಿಯನ್ ಆರ್ಮಿ ಮಣಿಪುರವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲಿದೆ. ಅಲ್ಲಿನ ಪರಿಸ್ಥಿತಿ ಮತ್ತೆ ಸಹಜವಾಗಲಿದೆ. ಇದು ಎಲ್ಲಾ ವಿಪಕ್ಷಗಳು ಹಾಗೂ ಮೋದಿ ವಿರೋಧಿಗಳ ಬಾಯನ್ನ ಮುಚ್ಚಿಸಲಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಮಣಿಪುರದಲ್ಲಿ ವಿದೇಶಿ ಶಕ್ತಿಗಳನ್ನ ಬಳಸಿ ಗಲಭೆ ಎಬ್ಬಿಸಿರೋ ವಿಚಾರ ಬೆಳಕಿಗೆ ಬರ್ತಾ ಇದೆ. ಆದ್ರಿಂದ ಇನ್ಮುಂದೆ ಮಣಿಪುರದ ಹೆಸರಲ್ಲಿ ಮೋದಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋ ಉದ್ದೇಶ ಸಂಪೂರ್ಣ ಬಂದ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಭಾರತದ ಪ್ರಮುಖ ಗಡಿಗಳಾದ ಪಾಕಿಸ್ತಾನ, ಚೀನಾ ಹಾಗೂ ಬಾಂಗ್ಲಾ ಗಡಿಗಳಲ್ಲಿ ಸಮಸ್ಯೆ ಶುರುವಾಗಲಿದೆ. ಮುಂದಿನ 1 ವರ್ಷಗಳ ಕಾಲ ಈ ಸಮಸ್ಯೆ ಹೀಗೆ ಇರಲಿದೆ ಅನ್ನೋ ಭವಿಷ್ಯವನ್ನ ಹೇಳಿದ್ದಾರೆ. ಅಲ್ಲದೆ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತೆ ತಿಳಿಸ್ತಾ ಇದ್ದಾರೆ. ಒಟ್ಟಲ್ಲಿ ಶರ್ಮಿಷ್ಠಾ ಮಾಡ್ತಾ ಇರೋ ಹಲವು ಪ್ರೆಡಿಕ್ಷನ್ಗಳ ಪೈಕಿ ಈ ತಿಂಗಳು ಅಂದ್ರೆ ಅಕ್ಟೋಬರ್ನಲ್ಲಿ ಹಲವು ಘಟನೆಗಳು ನಡೆಯಲಿವೆ. ಆದ್ರಿಂದ ಎಲ್ಲರೂ ಕೂಡ ಬೆರಗು ಗಣ್ಣಿನಿಂದ ನೋಡುವಂತೆ ಮಾಡ್ತಾ ಇದೆ. ಪ್ರೆಡಿಕ್ಷನ್ ನಿಜವಾಗುತ್ತೋ ಸುಳ್ಳಾಗುತ್ತೋ ಅನ್ನೋದು ಸೆಕೆಂಡರಿ. ಆದರೆ ಈ ಘಟನೆಗಳಿಂದ ಅಮಾಯಕರಿಗೆ ತೊಂದರೆ ಆಗದಿರಲಿ ಅನ್ನೋದೇ ಎಲ್ಲರ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.